ಹೆಲೋ ಎವ್ರಿವನ್, ನಾನು ಮಹೇಶ್ ಫ್ರಾಮ್ ಮಿಸ್ಟರ್ ಚವಾಣ್ ಯೂಟ್ಯೂಬ್ ಚಾನೆಲ್. ಸ್ವಲ್ಪ ದಿನ ನಂತರ 25 ಎಂಡ್ ಆಗಲಿದೆ ಮತ್ತು ನಾವು 26 ಅಲ್ಲಿ ಎಂಟರ್ ಆಗಲಿದ್ದೇವೆ. ನೀವೇನಾದರೂ 2026ರಲ್ಲಿ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಅನ್ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ಸ್ಪೆಷಲಿ ನಿಮ್ಮ ಸಲುವಾಗಿ. ನೀವೇನಾದರೂ ಒಂದು ಸ್ಮಾರ್ಟ್ ಫೋನ್ ಅನ್ನ ಪರ್ಚೇಸ್ ಮಾಡಬೇಕೆಂದು ಪ್ಲಾನ್ ಮಾಡ್ತಾ ಇದ್ದೀರಾ? ನಾನು ನಿಮಗೆ 5 ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ಕೊಡ್ತೇನೆ. ನಿಮ್ಮ ಬಜೆಟ್ ಏನಾದರೂ ಇದರಲ್ಲಿದ್ದರೆ ನೀವು ಈ ಫೋನ್ ಅನ್ನ ಡೆಫಿನೆಟ್ಲಿ ಪರ್ಚೇಸ್ ಮಾಡಬಹುದು. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ನಮ್ಮ ಲಿಸ್ಟ್ ನ ಮೊದಲನೇ ಫೋನ್ ಇದೆ ರೆಡ್ಮಿ ಕಡೆಯಿಂದ, ರೆಡ್ಮಿ ನೋಟ್ 15. ಎಲ್ಲಕ್ಕಿಂತ ಮೊದಲು ನಾವು ಈ ಫೋನಿನ ಫೀಚರ್ಸ್ ಬಗ್ಗೆ ನೋಡೋಣ. ಈ ಫೋನ್ ಒಳಗೆ ನಮಗೆ 6.77 ಇಂಚು ಫುಲ್ HD ಪ್ಲಸ್ AMOLED ವಿತ್ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಡಿಸ್ಪ್ಲೇ ಸಿಗಲಿದೆ. ಮತ್ತು ಈ ಫೋನಿನ ಪ್ರೊಸೆಸರ್ ಬಗ್ಗೆ ನೋಡಿದರೆ ಈ ಫೋನಲ್ಲಿ ನಮಗೆ ಪ್ರೊಸೆಸರು ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಸಿಗಲಿದೆ. ಮತ್ತು ಈ ಫೋನಿನ ಕ್ಯಾಮೆರಾ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 50+2 ಮೆಗಾಪಿಕ್ಸೆಲ್ ಪ್ಲಸ್ ಸೆಲ್ಫಿ ನಮಗೆ ಇದರಲ್ಲಿ 8 ಮೆಗಾಪಿಕ್ಸೆಲ್ ಇರಲಿದೆ. ಮತ್ತು ರ್ಯಾಮ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 6GB ರ್ಯಾಮ್ ವಿತ್ 128GB ಇಂಟರ್ನಲ್ ಸ್ಟೋರೇಜು. ಮತ್ತು ಈ ಫೋನಿನ ಬ್ಯಾಟರಿ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 5800 mAh ವಿತ್ 45 ವ್ಯಾಟ್ ಚಾರ್ಜಿಂಗ್ ಸ್ಪೀಡ್ ಸಿಗಲಿದೆ. ಈ ಫೋನ್ ಲಾಂಚ್ ಡೇಟ್ ಬಗ್ಗೆ ಮಾತನಾಡಿದರೆ ಈ ಫೋನ್ ನಮಗೆ ಜನವರಿ 7ಗೆ ಲಾಂಚ್ ಆಗಲಿದೆ ನಮ್ಮ ಇಂಡಿಯಾ ಒಳಗೆ. ಈ ಫೋನ್ನ ಪ್ರೈಸಿಂಗ್ ಬಗ್ಗೆ ಮಾತನಾಡಿದರೆ ಈ ಫೋನ್ ನಿಮಗೆ 17,000 to 18,000 ಒಳಗೆ ಸಿಗಬಹುದು. ನಿಮ್ಮ ಬಜೆಟ್ ಏನಾದರೂ ಇದರಲ್ಲಿದ್ದರೆ ನೀವು ಈ ಫೋನನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡಬಹುದು. ನಮ್ಮ ಎರಡನೇ ಫೋನು ಪೋಕೋ ಕಡೆಯಿಂದ, ಪೋಕೋ F8 Pro. ಮೊದಲು ಈ ಫೋನಿನ ಫೀಚರ್ಸ್ ಗಳನ್ನ ನೋಡಿಕೊಳ್ಳೋಣ. ಈ ಫೋನಲ್ಲಿ ನಮಗೆ ಸ್ಕ್ರೀನ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 6.59 ಇಂಚು ಫುಲ್ HD ಪ್ಲಸ್ AMOLED ವಿತ್ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಡಿಸ್ಪ್ಲೇ ಸಿಗಲಿದೆ. ಮತ್ತು ಈ ಫೋನ್ ನಾವು ಪ್ರೊಸೆಸರ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಸಿಗಲಿದೆ. ಇದು ಒಂದು ಡಿಸೆಂಟ್ ಪ್ರೊಸೆಸರು. ಇದರಲ್ಲಿ ನೀವು ಗೇಮಿಂಗ್ ಈಸಿಲಿ ಆಡಬಹುದು ವಿತ್ ಸ್ಮೂತ್ ಎಕ್ಸ್ಪೀರಿಯನ್ಸ್. ಮತ್ತು ನಾವು ಈ ಫೋನಿನ ಕ್ಯಾಮೆರಾ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 12GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ನೋಡೋದಕ್ಕೆ ಸಿಗುತ್ತದೆ. ಮತ್ತು ಈ ಫೋನಲ್ಲಿ ನಮಗೆ 6210 mAh ಬ್ಯಾಟರಿ ಸಿಗಲಿದೆ ವಿತ್ 100 ವ್ಯಾಟ್ ಸ್ಪೀಡ್ ಚಾರ್ಜಿಂಗ್. ಲಿಟ್ರಲಿ ಇದರಲ್ಲಿ ನಮಗೆ 100 ವ್ಯಾಟ್ ಸ್ಪೀಡ್ ಚಾರ್ಜಿಂಗ್ ಸಿಗಲಿದೆ. ನೀವು ಜಸ್ಟ್ 30 ಮಿನಿಟ್ ಅಲ್ಲಿ ನಿಮ್ಮ ಫೋನ್ ಅನ್ನ ನೀವು 0 to 100 ಚಾರ್ಜ್ ಮಾಡಬಹುದು. ತುಂಬಾ ಸ್ಪೀಡು ಇದರ ಚಾರ್ಜಿಂಗು. ಈ ಫೋನು ನಮಗೆ ಇಂಡಿಯಾದಲ್ಲಿ 40,000 ಅರೌಂಡ್ ಅಲ್ಲಿ ನಮಗೆ ಸಿಗಬಹುದು. ಇದರ ಲಾಂಚಿಂಗ್ ಡೇಟು ಜನವರಿ ಎಂಡ್ ಅಲ್ಲಿ ಇರಬಹುದು. ನಿಮ್ಮ ಬಜೆಟ್ ಏನಾದರೂ 40,000 ಒಳಗೆ ಇದ್ದರೆ ನೀವು ಈ ಫೋನ್ ಅನ್ನ ಒಂದು ಬಾರಿ ಟ್ರೈ ಮಾಡಬಹುದು. ಮೂರನೇ ಫೋನು ರಿಯಲ್ಮಿ ಕಡೆಯಿಂದ, ರಿಯಲ್ಮಿ GT A2. ಮೂರನೇ ಫೋನ್ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲವೆಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲು ನಾವು ಈ ಫೋನ್ ನ ಫೀಚರ್ಸ್ ಗಳನ್ನ ನೋಡಿಕೊಳ್ಳೋಣ. ಈ ಫೋನ್ ಒಳಗೆ ನಮಗೆ 6.79 ಇಂಚು LTPO AMOLED ವಿತ್ 144 ರಿಫ್ರೆಶ್ ರೇಟ್ ಇದರಲ್ಲಿ ನಮಗೆ ಸಿಗಲಿದೆ. ಮತ್ತು ಈ ಫೋನ್ ನಾವು ಪ್ರೊಸೆಸರ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಕ್ಸ್ಟ್ರೀಮ್ ಎಡಿಷನ್ ಸಿಗಲಿದೆ. ಒನ್ ಆಫ್ ದಿ ಹೆವಿ ಪ್ರೊಸೆಸರ್ ಅಂತ ನಾವು ಇದರಲ್ಲಿ ನೀವು ಲಿಟರಲಿ ಹೆವಿ ಟಾಸ್ಕ್ ಪ್ರೋಗ್ರಾಮ್ ಅನ್ನು ನೀವು ಇದರಲ್ಲಿ ರನ್ ಮಾಡಬಹುದು. ಈ ಫೋನ್ ನಾವು ಕ್ಯಾಮೆರಾ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 50+8+50 16 ಮೆಗಾಪಿಕ್ಸೆಲ್ ಸೆಲ್ಫಿ ನಮಗೆ ಇದರಲ್ಲಿ ಸಿಗಲಿದೆ. ಮೇನ್ ಕ್ಯಾಮೆರಾ ಇದರ 50 ಮೆಗಾಪಿಕ್ಸೆಲ್ ಇರಲಿದೆ ವಿತ್ 50 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್. ಮತ್ತು ಈ ಫೋನ್ ನಾವು ಸ್ಟೋರೇಜ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 12GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ನೋಡುವುದಕ್ಕೆ ಸಿಗುತ್ತದೆ. ಮತ್ತು ಈ ಫೋನ್ ನಾವು ಬ್ಯಾಟರಿ ಪಿಕಪ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 7000 mAh ಬ್ಯಾಟರಿ ನೋಡುವುದಕ್ಕೆ ಸಿಗುತ್ತದೆ ವಿತ್ 100 ವ್ಯಾಟ್ ಸ್ಪೀಡ್ ಚಾರ್ಜಿಂಗ್. 7000 mAh ಲಿಟರಲಿ ನೀವು ಇದನ್ನು 2 ಡೇಸ್ ವರೆಗೂ ಈಸಿಲಿ ಯೂಸ್ ಮಾಡಬಹುದು. ಈ ಫೋನ್ ಲಾಂಚಿಂಗ್ ಡೇಟು ಜನವರಿ ಎಂಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತದೆ. ಮತ್ತು ಈ ಫೋನಿನ ನಾವು ಪ್ರೈಸಿಂಗ್ ಬಗ್ಗೆ ಮಾತನಾಡಿದರೆ ಇದು ನಮಗೆ ಇಂಡಿಯಾ ಒಳಗೆ 55,000 ಇಂದ 60,000 ಸಮಥಿಂಗ್ ಅರೌಂಡ್ ಸಿಗಬಹುದು ನಮಗೆ. ಇನ್ನೊಂದು ಏನೆಂದರೆ ಈ ಫೋನ್ ಒಳಗೆ ನಮಗೆ ಡಿಸೈನ್ ಅನ್ನು ನೀವು ನೋಡಿದರೆ ತುಂಬಾ ಪ್ರೀಮಿಯಂ ಇದೆ ಡಿಸೈನು. ನಿಮ್ಮ ಬಜೆಟ್ ಏನಾದರೂ ಇದರಲ್ಲಿದ್ದರೆ ನೀವು ಇದನ್ನು ಟ್ರೈ ಮಾಡಬಹುದು. ನೆಕ್ಸ್ಟ್ ಫೋನು ವಿವೋ ಲವರ್ ಸಲುವಾಗಿ. ವಿವೋ X200 ರೀಸೆಂಟ್ಲಿ ಲಾಂಚ್ ಆಗಿತ್ತು. ಈಗ ವಿವೋ 300 ಜನವರಿಯಲ್ಲಿ ಲಾಂಚ್ ಆಗ್ತಾ ಇದೆ. ಮೊದಲು ನಾವು ಈ ಫೋನಿನ ಫೀಚರ್ ಗಳನ್ನ ನೋಡಿಕೊಳ್ಳೋಣ. ಈ ಫೋನ್ ಅಲ್ಲಿ ನಮಗೆ 6.3 ಇಂಚಸ್ ಡಿಸ್ಪ್ಲೇ ಸಿಗಲಿದೆ ವಿತ್ 1.5K AMOLED ಮತ್ತು 120 ಹರ್ಟ್ಸ್ ಇದರಲ್ಲಿ ನಮಗೆ ರಿಫ್ರೆಶ್ ರೇಟ್ ಸಿಗಲಿದೆ. ಮತ್ತು ಈ ಫೋನಿನ ಪ್ರೊಸೆಸರ್ ಬಗ್ಗೆ ಮಾತನಾಡಿದರೆ ಪ್ರೊಸೆಸರ್ ಕೂಡ ತುಂಬಾನೇ ಡಿಸೆಂಟ್ ಇದೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಇದೆ. ಹೆವಿ ಪ್ರೊಸೆಸರ್ ಮತ್ತು ಡಿಸೆಂಟ್ ಪ್ರೊಸೆಸರ್. ಇದರಲ್ಲಿ ಕೂಡ ನೀವು ಗೇಮಿಂಗ್ ಆಡಬಹುದು, ಬೇರೆ ಯಾವುದೇ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಬಹುದು. ಯಾವುದೇ ಲ್ಯಾಗ್ ಆಗುವುದಿಲ್ಲ, ಹ್ಯಾಂಗ್ ಆಗುವುದಿಲ್ಲ ಮತ್ತು ತುಂಬಾ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತಿದೆ. ಕ್ಯಾಮೆರಾ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 50+8+50+
50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ನೋಡುವುದಕ್ಕೆ ಸಿಗುತ್ತದೆ. ಹೌದು, 50 ಇದರ ರೇರ್ ಕ್ಯಾಮೆರಾ ಇದೆ ಮತ್ತು 50 ಪ್ಲಸ್ ಮತ್ತು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಇದೆ ಮತ್ತು ಫ್ರಂಟಿಗೂ ಕೂಡ ಇವರು 50 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ. ಸೊ ಸೆಲ್ಫಿ ಕೂಡ ತುಂಬಾನೇ ಕೂಲ್ ಬರಲಿದೆ. ನೀವು ಕ್ಯಾಮರಾ ಲವರ್ಸ್ ಇದ್ದರೆ ಅಥವಾ ನೀವು ವಿಡಿಯೋಗ್ರಫಿ ಮಾಡ್ತಾ ಇದ್ರೆ ನೀವು ಈ ಫೋನ್ ಅನ್ನ ಟ್ರೈ ಮಾಡಬಹುದು. ಮತ್ತು ಈ ಫೋನ್ ಅನ್ನ ನಾವು ಬ್ಯಾಟರಿ ಪಿಕಪ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 6500 mAh ಪ್ಲಸ್ 90 ವ್ಯಾಟ್ ಇದರಲ್ಲಿ ನಮಗೆ ಚಾರ್ಜಿಂಗ್ ಸಪೋರ್ಟ್ ನೋಡೋದಕ್ಕೆ ಸಿಗುತ್ತದೆ. ಮತ್ತು ಇದರ ಸ್ಟೋರೇಜ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 12 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಸ್ಟೋರೇಜ್ ನೋಡೋದಕ್ಕೆ ಸಿಗಬಹುದು. ಮಾತನಾಡಿದರೆ ಇದರ ಪ್ರೈಸಿಂಗ್ ಬಗ್ಗೆ ಈ ಫೋನ್ ನಮಗೆ ಅರೌಂಡ್ 65,000 ಒಳಗೆ ನೋಡೋದಕ್ಕೆ ಸಿಗಬಹುದು. ಸೊ ಈ ಫೋನು ಲಾಂಚ್ ಆಗಬಹುದು ಜನವರಿ ಮಿಡ್ ಅಲ್ಲಿ ಅಥವಾ ಎಂಡ್ ಅಲ್ಲಿ. ಸೊ ನಿಮಗೆ ಏನಾದರೂ ಕ್ಯಾಮ್ರಾ ಮೀನ್ಸ್ ಫೋಟೋಗ್ರಾಫಿ, ವಿಡಿಯೋಗ್ರಾಫಿ, ಸಿನಿಮಾಟೋಗ್ರಾಫಿ ನೀವು ಈ ತರ ಕೆಲಸ ಮಾಡ್ತಿದ್ರೆ ನೀವು ಈ ಫೋನ್ ಅನ್ನ ಡೆಫಿನೆಟ್ಲಿ ಟ್ರೈ ಮಾಡಬಹುದು. ಸೊ ಲಿಸ್ಟಿನ 5ನೇ ಫೋನ್ ಇದೆ ಸ್ಯಾಮ್ಸಂಗ್ ಲವರ್ ಸಲುವಾಗಿ ಸ್ಯಾಮ್ಸಂಗ್ S26. ಹೌದು, ಸೊ ಸ್ಯಾಮ್ಸಂಗ್ ಅಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಈ ಫೋನ್ ನ ಡೆಫಿನೆಟ್ಲಿ ಟ್ರೈ ಮಾಡಬಹುದು. ಯಾಕೆಂದ್ರೆ ಈ ಫೋನಿನ ಫೀಚರ್ಸ್ ಅನ್ನು ಕೇಳಿದರೆ ನೀವು ಶಾಕ್ ಆಗುತ್ತೀರಾ. ಸೊ ಮೊದಲು ನಾವು ಇದರ ಫೀಚರ್ಸ್ ಬಗ್ಗೆ ನಾವು ಮಾತನಾಡಿಕೊಳ್ಳೋಣ. ಸೊ ಇದರಲ್ಲಿ ನಮಗೆ 6.3 ಇಂಚಸ್ ಡೈನಾಮಿಕ್ ಅಮೋಲೆಡ್ ವಿತ್ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗಲಿದೆ. ಡಿಸ್ಪ್ಲೇ ತುಂಬಾ ಕೂಲ್ ಇದೆ ಮತ್ತು ಇದರಲ್ಲಿ ಪ್ರೊಸೆಸರ್ Exynos 2600 ಎಕ್ಸ್ಪೆಕ್ಟೆಡ್ ಇದೆ. ಮೀನ್ಸ್ ಈ ಪ್ರೊಸೆಸರ್ ಬರಬಹುದು. ನಿಮಗೆ ಗೊತ್ತಿದೆ ಸ್ಯಾಮ್ಸಂಗ್ ಅವರ ಓನ್ ಪ್ರೊಸೆಸರ್ ಇದೆ. ಸೊ ಅವರು ಈ ಪ್ರೊಸೆಸರ್ ಅನ್ನ ಕೊಡಬಹುದು. ಮತ್ತು ಈ ಫೋನಿನ ನಾವು ಕ್ಯಾಮೆರಾ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 50 ಪ್ಲಸ್ 12 ಮೆಗಾಪಿಕ್ಸೆಲ್ ಪ್ಲಸ್ 12 ಮೆಗಾಪಿಕ್ಸೆಲ್ ಫ್ರಂಟಿಗೆ ಸಿಗಲಿದೆ. ಮೀನ್ಸ್ 12 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಇದೆ ಮತ್ತು ರೇರ್ ಕ್ಯಾಮೆರಾ 50 ಮೆಗಾಪಿಕ್ಸೆಲ್ ಇದೆ. ಮತ್ತು ಈ ಫೋನಿನ ನಾವು ಸ್ಟೋರೇಜ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ 12 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಸ್ಟೋರೇಜ್ ನೋಡೋದಕ್ಕೆ ಸಿಗುತ್ತದೆ. ಮತ್ತು ಬ್ಯಾಟರಿ ಬಗ್ಗೆ ಮಾತನಾಡಿದರೆ 4300 ಸ್ವಲ್ಪ ಕಡಿಮೆ ಇದೆ ಮತ್ತು ಚಾರ್ಜಿಂಗ್ ಸಪೋರ್ಟ್ 25 ವ್ಯಾಟ್ ತುಂಬಾ ಕಡಿಮೆ ಇದೆ. ಹೌದು, ಬ್ಯಾಟರಿ ಬಗ್ಗೆ ಮಾತನಾಡಿದರೆ ಸ್ವಲ್ಪ ವೀಕ್ ಇದೆ ಈ ಫೋನು. ಮತ್ತು ಈ ಫೋನಲ್ಲಿ ನೀವು ಲಿಟರಲಿ 8K ವರೆಗೂ ರೆಕಾರ್ಡ್ ಮಾಡಬಹುದು. ಹೌದು, ವಿಡಿಯೋಗ್ರಾಫರ್ ಸಲುವಾಗಿ ಇದು ಒಂದು ಬೆಸ್ಟ್ ಫೋನ್ ಅಂತ ನಾನು ಹೇಳ್ತೇನೆ. ಸೊ ಈ ಫೋನಿನ ನಾವು ಲಾಂಚಿಂಗ್ ಡೇಟ್ ಬಗ್ಗೆ ಮಾತನಾಡಿದರೆ ಈ ಫೋನ್ ಕೂಡ ನಮಗೆ ಜನವರಿ ಒಳಗೆ ನೋಡೋದಕ್ಕೆ ಸಿಗುತ್ತದೆ. ಮಿಡ್ ಅಲ್ಲಿ ಅಥವಾ ಎಂಡ್ ಅಲ್ಲಿ ಅಥವಾ ಈಗ ನೆಕ್ಸ್ಟ್ ಜನವರಿ ಫಸ್ಟ್ ವೀಕ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಈ ಫೋನ್ ನ ತುಂಬಾನೇ ಬೋಮಸ್ಗಳು ಬರ್ತಾ ಇದೆ. ಸೊ ಕ್ಯಾಮ್ರಾ ಸಲುವಾಗಿ ಇದು ಒಂದು ಬೆಸ್ಟ್ ಫೋನ್ ಅಂತ ನಾನು ಹೇಳ್ತೇನೆ. ಅದರ್ವೈಸ್ ನಿಮಗೆ ಗೊತ್ತಿದೆ ಸ್ಯಾಮ್ಸಂಗ್ ಫೋನ್ ಎಲ್ಲ ಫೀಚರ್ಸು. ಸೊ ಸ್ಯಾಮ್ಸಂಗ್ ತುಂಬಾನೇ ಬೆಸ್ಟ್ ಇದೆ. ಮತ್ತು ಈ ಫೋನ್ ನ ಬಜೆಟ್ ಬಗ್ಗೆ ಮಾತನಾಡಿದರೆ ಈ ಫೋನ್ ನಮಗೆ ಅರೌಂಡ್ 75 to 80K ಒಳಗೆ ನೋಡೋದಕ್ಕೆ ಸಿಗಬಹುದು. ಸೊ ನಿಮ್ಮ ಬಜೆಟ್ ಏನಾದರೂ ಇದರಲ್ಲಿದ್ದರೆ ನೀವು ಈ ಫೋನ್ ಅನ್ನು ಡೆಫಿನೆಟ್ಲಿ ಚೆಕ್ಔಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತು ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೇಂಜ್ ಅಲ್ಲಿ ಫೋನ್ಗಳು ಬೇಕಂತ ಅಪ್ಕಮಿಂಗ್ ಫೋನ್ಸ್, ನಾನು ಅದರ ಬಗ್ಗೆ ಡೆಫಿನೆಟ್ಲಿ ವಿಡಿಯೋ ಮಾಡುತ್ತೇನೆ. ಸೊ ಇವತ್ತಿನ ಸಲುವಾಗಿ ಇಷ್ಟೇ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ, ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಮತ್ತು ನಿಮ್ಮ ಬಜೆಟ್ ಏನಾದರೂ ಈ ರೇಂಜ್ ಅಲ್ಲಿ ಇದ್ದರೆ ನೀವು ಈ ಫೋನ್ ಅನ್ನ ಒಂದು ಬಾರಿ ಟ್ರೈ ಮಾಡಬಹುದು. ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ.